ಕೇಶವ
ಉತ್ತರಾರ್ಧಕ್ಕೆ ಹೋದರೆ ಇನ್ನೂ 1 ಗಂಟೆ ಇದೆ. ಆದರೆ ನಾವಿಲ್ಲಿ ನಿಲ್ಲಿಸ್ತೇವೆ. ನಾಟ್ಯಶಾಸ್ತ್ರವನ್ನು ಭರತ ಮುನಿ ಅಂತೇಳಿ ಒಬ್ಬ ಪುಣ್ಯಾತ್ಮ ಬರೆದಿದ್ದಾರಂದರೆ, ಯಾವ ಭರತ ಅಂತೇಳಿ ಇಲ್ಲ, ಬಹುಶಃ ಇಂತಹ ಕಲೆಗಳನ್ನು ನೋಡಿ ಬರೆದಿರಬೇಕು. ಕೋಲ ಮತ್ತು ಇಂಥ ಯಕ್ಷಗಾನ ಮತ್ತು ನಾಗಮಂಡಲ ಅಂತ. ಯಾಕೆ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಹಿರಿಯರಾದಂಥ ಗುರುಗಳು ಅಂಬಾತನೆಯವರಿದ್ದಾರೆ, ಪದ್ಮಾಸುಬ್ರಹ್ಮಣ್ಯರು, ವೈಜಯಂತಿ ಕಾಶಿ, ಆರ್ ಗಣೇಶರು ಎಲ್ಲ ನಮ್ಮ ಕೇಂದ್ರಕ್ಕೆ ಬಂದು ನಮಗೆ ಸವಾಲು ಎಸೆದು ನಮ್ಮ ಹತ್ರ ಒಂದು 3-4 ದಿವಸ ಕುಡಿಸಿ ನೋಡಿ ಆಮೇಲೆ ಹೇಳಿದರು, ಭರತ ಮುನಿ ಏನು ಬರೆದಿದ್ದಾನೋ ಅದು ನಿಮ್ಮಲ್ಲಿರುವ ಯಕ್ಷಗಾನದಲ್ಲಿದೆ, ನಾವು ಅದನ್ನು ನೋಡಿ ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತೇಳಿ ಪದ್ಮಾಸುಬ್ರಹ್ಮಣ್ಯ ಹೇಳಿದ್ದಾರೆ, ವೈಜಯಂತಿ ಕಾಶಿ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಎನ್ನುವ ಮಾತ್ರಕ್ಕೆ ನಮ್ಮದು ದೊಡ್ಡ ಕಲೆ ಅಂತ ಹೇಳುವುದಲ್ಲ. ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ಹೇಗೆ ಬದಲಾವಣೆ ಮಾಡಿದ್ದಾರೆ ಈ ಕಲೆಯನ್ನು. ಮುಂಚಿನ ಹಿರಿಯರು ಅವಿದ್ಯಾವಂತರು, ವಿದ್ಯೆ ಗೊತ್ತಿಲ್ಲದವರು ಅದನ್ನು ಪ್ರಾಮಾಣಿಕವಾಗಿ ಹೇಗೆ ಉಳಿಸಿಕೊಂಡು ಗುರುವಿನಿಂದ ಶಿಷ್ಯರಿಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಈಗ ಹೇಗೆ ಅದು ಒಬ್ಬರೊಬ್ಬರ ಸುತ್ತ ಆಗ್ತಾ ಹೋಗ್ತಾ ಇದೆ. ಮುಂಚೆ 3 ತಿಟ್ಟು, ತೆಂಕು ತಿಟ್ಟು, ಬಡದಿಟ್ಟು, ಬಡಬಡದು. ಈಗ ಪ್ರತಿಯೊಬ್ಬರದ್ದು ಒಂದೊಂದು ತಿಟ್ಟು ಶುರುವಾಗಿದೆ. ಎಲ್ಲರದ್ದು ಅವರವರ ಶೈಲಿಗಳು. ಹಾಗಾದರೆ ಯಕ್ಷಗಾನದ ಶೈಲಿ ಯಾವುದಂತೇಳಿ ನಾವು ತಂದೆಗೆ ಹುಡುಕಬೇಕಾಗ್ತದೆ. ಅದರಲ್ಲಿ PhD ಮಾಡುವ ಕಾಲವು ಬಂದಿತ್ತು, ಯಕ್ಷಗಾನ ಶೈಲಿ ಯಾವುದು ಅಂತೇಳಿ. ಈ ಬಳಸುವಂಥ ಮುದ್ರೆಗಳು ಅಲ್ಲಿ ಕೆಲವೊಮ್ಮೆ ನಿಮಗೆ ಮಾಡಿ ತೋರಿಸ್ತೇನೆ. ಅದನ್ನು ನಾಟ್ಯಶಾಸ್ತ್ರವರು ಹೇಗೆ ಬಳಸ್ತಾರೆ, ಅದು ಏನು ನಾಟ್ಯಶಾಸ್ತ್ರವನ್ನು ಅಥವಾ ಇನ್ನೊಂದು ಕಲೆಯನ್ನು ತಿಳಿಯದಿದ್ದವರು ಏನು ಮಾಡ್ತಾರೆ, ಪರಿಸರದ ವಸ್ತುಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ಅವ್ರು ಹೇಗೆ ಮಾಡ್ತಾ ಇದ್ರು ಆ ಸಾಹಿತ್ಯಕ್ಕೆ ಅಂತೇಳಿ ಒಂದು 4-5 ವಿಷಯಗಳನ್ನು ನಿಮ್ಮ ಮುಂದೆ ತೋರಿಸ್ತೇನೆ. ಹಾಗೆ ನಿಮ್ಗೆ ಗೊತ್ತಾಗ್ತದೆ. ಇದು ನಾವು ಮತ್ಸ್ಯಾವತಾರ ಅಂತ ಹೇಳ್ತೇವೆ. ಅದನ್ನು ಮತ್ಸ್ಯವನ್ನು ಮಾಡುವಾಗ ನಮ್ಮಲ್ಲಿ ಏನೂ ತಿಳಿಯದಿದ್ದವ್ರು ಹೀಗೆ ಮಾಡ್ತಾರೆ. ಮೀನು ಹೋದಾಗ ಇದನ್ನೇ ಶಾಸ್ತ್ರಗಾರರು ಏನು ಮಾಡಿದ್ರು, ಹೀಗೆ ಮಾಡಿದ್ರು, ಅದನ್ನು ಮೇಲೆ ಇಟ್ಟು ಇದನ್ನು ಮತ್ಸ್ಯ ಮಾಡಿ. ನಿಜವಾಗಿ ಯಕ್ಷಗಾನದ ಈಗಲೂ ನಮ್ಮಲ್ಲಿ RRCಯಲ್ಲಿ ಕ್ಯಾಸೆಟ್ ಇದೆ. ಚಂದ್ರಗಿರಿ ಅಮ್ಮವರು, ಬಣ್ಣದ ಮಾಲಿಂಗನವರು ಮಾಡಿದ್ರು. ಅವರು ಈಗಲೂ ಮತ್ಸ್ಯ ಅಂದರೆ ಹೀಗೆ ಮಾಡ್ತಾರೆ ಮತ್ಸ್ಯ. ಅದು ಶಾಸ್ತ್ರ ಪ್ರಕಾರ ನೋಡ್ಲಿಕ್ಕೆ ಹೋಗೋ ಹೀಗೆ ಆಗಿದೆ. ಭರತನಾಟ್ಯದವರು ಹೀಗೆ ಮಾಡಿದ್ದಾರೆ. ಇದರಿಂದ ಹೀಗಾಯಿತು, ಅದು ಇದರಿಂದ ಹೀಗಾಯಿತು ನೋಡಬೇಕಿನ್ನು ನಾವು. ಹೀಗೆ ಮಾಡಿದ್ದಾರೆ. ಹಾಗೆ ನಾವೀಗ ಮತ್ಸ್ಯ ಕೂರ್ಮಾವತಾರವನ್ನು ಏನು ತಿಳಿಯದಿದ್ದವ್ರು ಹೀಗೆ ಮಾಡಿದವರು. ಇದ್ರ ತಲೆ, ಇದು 2 ಕಾಲು, ಇದು 2 ಕಾಲು. ಅದು ಬೇಡದಿದ್ದರೆ ಹೀಗೆ ಮಾಡ್ತಾರೆ. ತಲೆ ಬೇಕಾದ್ರೆ ಹೀಗೆ ಮಾಡ್ತಾರೆ. ಕೂರ್ಮಾವತಾರ ನೋಡಿ, ಹೀಗೆ ಗೊತ್ತಾಗ್ತದೆ. ಹೀಗೆ ಅದನ್ನೇ ಭರತನಾಟ್ಯ ಬೇರೆ ಪುಸ್ತಕದಲ್ಲಿ ನೋಡೋದನ್ನೇ ಹೀಗೆ ಮಾಡಿದರು. ಏನು ವ್ಯತ್ಯಾಸ ಇಲ್ಲ, ಅದನ್ನೇ ಹೀಗೆ ಮಾಡಿದರು. ವರಹ ಹೀಗೆ ಮಾಡ್ತಾರೆ, ಯಕ್ಷಗಾನವರು ಹೀಗೆ ಮಾಡ್ತಾರೆ. ಈ ರೀತಿ ವರಹ ಅದನ್ನೇ ಹೀಗೆ ಮಾಡಿದರು. ನರಸಿಂಹ ಅದು ಈ ಕೈದೊಂದು ಇದೊಂದು ಹೀಗೆ ಮಾಡ್ತಾರೆ. ಈ ನರಸಿಂಹ ಅಂದರೆ ಹೀಗೆ ಮಾಡ್ತಾರೆ. ವಾಮನ ಇಷ್ಟೇ, ನಡಿಗೆಯಲ್ಲಿ ತೋರ್ತಾರೆ. ಇದು ಕೂಡ ಚರ್ಚೆಗಳು ಬಂದ. ಇದೆಲ್ಲ ಜಾನಪದದಿಂದ ಬಂದಂಥ ವಿಷಯಗಳು. ಅದು ಏನೇ ಇರಲಿ, ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ವರ್ಷಗಟ್ಟಲೆ ಮಾತಾಡೋಕ್ಕಿದೆ.